ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತುಲಾ ರಾಶಿ, ತುಲಾ ಲಗ್ನ. ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ತುಲಾ ರಾಶಿ, ತುಲಾ ಲಗ್ನ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಕೆಲವೊಂದು ಉತ್ತಮವಾದಂತಹ ಬದಲಾವಣೆ ಮತ್ತೆ ಕೆಲವೊಂದು ಆಕಸ್ಮಿಕ ಘಟನೆಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಮಂಗಳ ಉಚ್ಚ ಸ್ಥಾನದಿಂದ ಸಂಚಾರ, ರವಿಯ ಜೊತೆಗೆ ಸಂಯೋಗ, ಅದ್ಭುತವಾದಂತಹ ಸುಖ ಸೌಕರ್ಯಗಳನ್ನು ನೋಡ್ತೀರಾ. ನಿಮಗೆ ಪಂಚಮ ಸ್ಥಾನದಲ್ಲಿ 3 ಗ್ರಹಗಳ ಸಂಯೋಗ, ರಾಹು, ಗುರು ಮತ್ತೆ ಶುಕ್ರ. ಎಲ್ಲೋ ಒಂದು ರೀತಿಯಲ್ಲಿ ಲಕ್ ಫ್ಯಾಕ್ಟರ್, ಕೆಲವೊಂದು ಲಾಟರಿ ಹೊಡೆಯುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಶನಿಶ್ಚರ ತುಂಬಾ ಉತ್ತಮ ಸ್ಥಾನದಲ್ಲಿ ಷಷ್ಠಮ ಸ್ಥಾನದಿಂದ, ಗುರು ಭಾಗ್ಯದಲ್ಲಿ ಸಂಪೂರ್ಣವಾದಂತಹ ಗುರುಬಲ, ಕೇತು ಲಾಭದಲ್ಲಿದ್ದಾನೆ. ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸರಾಗವಾಗಿ ಸಕ್ಸಸ್ ಅನ್ನ ತಂದುಕೊಡುತ್ತೆ. ಈ ಬರುವಂತಹ ತಿಂಗಳು ಅದ್ಭುತವಾದಂತಹ ಫಲಗಳನ್ನ ತುಲಾ ರಾಶಿ, ತುಲಾ ಲಗ್ನದವರು ನಿರೀಕ್ಷೆ ಮಾಡಬಹುದು. ಈ ಬರುವಂತಹ ತಿಂಗಳಲ್ಲಿ ನೋಡಿ, ನಿಮ್ಮ ವ್ಯಕ್ತಿತ್ವ ಸುಖ ಸೌಕರ್ಯಗಳನ್ನ ಹೆಚ್ಚಿಗೆ ಗ್ರಹಣ ಮಾಡುವಂತ ಆಸಕ್ತಿ, ಭೂಮಿ ಆಗಿರ್ಬೋದು, ವಾಹನಗಳಾಗಿರ್ಬೋದು, ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮಾಡಿಕೊಳ್ಳುವಂತಹ ಯೋಗ ಮತ್ತೆ ಮಾನಸಿಕ ಸ್ಥಿತಿ. ತುಂಬಾನೇ ಕುಟಿಲವಾದಂತಹ ಬುದ್ಧಿ ಇರುತ್ತೆ. ರಾಹು ಪಂಚಮದಲ್ಲಿರೋದ್ರಿಂದ ಆಕಸ್ಮಿಕವಾದಂತಹ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಯಾವ್ದಾದ್ರು ರಿಸ್ಕ್ ಕೆಲಸಗಳನ್ನ ಮಾಡಿದ್ರೆ, ಒಂಥರ ಗ್ಯಾಮ್ಲಿಂಗ್ ಅನ್ನ ಮಾಡಿದ್ರೆ ನಿಮಗೆ ಅದರಿಂದ ಲಾಭವನ್ನ ನೋಡ್ತೀರಾ. ಲಾಟ್ರಿ ಹೊಡೆದಂಗೆ ಇರುತ್ತೆ. ಜೊತೆಗೆ ಬುಧ ನಿಮಗೆ ತುಂಬಾ ಚೆನ್ನಾಗಿ ಸ್ಥಾನದಲ್ಲಿ ಇರೋದ್ರಿಂದ, ಯಾರು ಟ್ರೇಡಿಂಗ್ ಮಾಡ್ತಿರ್ತಾರೋ, ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೋ ಅಂತವರಿಗೆ ಆದಾಯದ ಮಾರ್ಗಗಳು, ಬೇರೆಯವರ ದುಡ್ಡು ನಿಮ್ಮ ಕೈ ಸೇರುವಂತಹ ಯೋಗಗಳಿರುತ್ತೆ. ಹಾಗಾಗಿ ಈ ಬರುವಂತಹ ತಿಂಗಳು ತುಲಾ ರಾಶಿಯವರು ಸ್ವಲ್ಪ ರಿಸ್ಕ್ ತಗೊಂಡು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಉತ್ತಮವಾದಂತಹ ಲಾಭದ ನಿರೀಕ್ಷೆ ಅವರು ಮಾಡಬಹುದು. ಜೊತೆಗೆ ನೋಡಿ, ನಿಮ್ಮ ಒಂದು ಷಷ್ಠ ಸ್ಥಾನದಿಂದ ಶನೀಶ್ವರ ಸಂಚಾರ ಇದ್ದಾನೆ. ಪೈಪೋಟಿ ಕಾಂಪಿಟೇಷನ್ ಮಾಡುವಂತಹ ವ್ಯವಹಾರಗಳಲ್ಲಿ ತುಂಬಾ ಉತ್ತಮವಾದಂತಹ ಬೆಳವಣಿಗೆಯನ್ನು ನೋಡಬಹುದು. ಆದಾಯದ ಮಾರ್ಗಗಳೆಲ್ಲ ಮಲ್ಟಿಪ್ಲೈ ಆಗುತ್ತೆ. ಜಾಬ್ ಅಲ್ಲಿ ಉತ್ತಮವಾದಂತಹ ಒಂದು ಪ್ರಗತಿ ಮಾಡುವಂತಹ ಪ್ರಯತ್ನ, ಕೆಲಸ ಕಾರ್ಯಗಳಾಗಿರ್ಬೋದು, ಸಹೋದ್ಯೋಗಿಗಳ ಸಹಕಾರ ಸಂಪೂರ್ಣವಾಗಿರುತ್ತೆ. ಅದರಲ್ಲಿ ನಿಮಗೆ ತುಂಬಾ ಉತ್ತಮವಾದಂತಹ ಬೆಳವಣಿಗೆ ನೋಡಬಹುದು. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಹೊಸ ಹೊಸ ಮಾರ್ಗಗಳು ನಿಮ್ಮ ವ್ಯಾಪಾರಕ್ಕಾಗಿರ್ಬೋದು, ಹೊಸ ಒಪ್ಪಂದಗಳಾಗಿರ್ಬೋದು, ಬೇರೆಯವರಿಂದ ಸಪೋರ್ಟ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸಿಗುತ್ತೆ. ಜೊತೆಗೆ ಆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಒಂದು ಹೊಸದಾಗಿ ಒಂದು ಸಂಬಂಧಗಳನ್ನ ಬೆಳೆಸುವಂತಹ ಅವಕಾಶ ಈ ಬರುವಂತಹ ತಿಂಗಳಲ್ಲಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಒಂದು ಆಕಸ್ಮಿಕವಾದಂತಹ ಬೆಳವಣಿಗೆಯನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆಕಸ್ಮಿಕವಾಗಿ ನಿಮ್ಗೆ ಗುರುತು ಪರಿಚಯ ಇಲ್ಲದೆ ಇರೋ ಜೊತೆಗೆ ಸಂಬಂಧಗಳನ್ನ ಬೆಳೆಸುವಂತಹ ಅವಕಾಶಗಳು. ರಾಹು ಇರೋದ್ರಿಂದ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ವಿಚಾರದಲ್ಲಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಳೆ ರಹಸ್ಯ ವಿಚಾರಗಳು ಕೆಲವೊಂದು ಬಯಲಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನ ಮಾಡ್ಕೋಬೇಕಾಗತ್ತೆ. ಅವರ ಒಂದು ನಡವಳಿಕೆ ಆಗಿರ್ಬೋದು, ಅವರಲ್ಲಿ ಬೇರೆ ರೀತಿಯ ಆಸಕ್ತಿ ಮತ್ತೆ ರಹಸ್ಯ ಕಾರ್ಯಗಳಲ್ಲಿ ತೊಡಗುವಂತಹ ಸಾಧ್ಯತೆ ಇರುತ್ತೆ. ಅವರಿಗೆ ಚಟದಿಂದ ದೂರ ಇಡುವಂತಹ ಪ್ರಯತ್ನಗಳನ್ನ ಮಾಡಬೇಕು. ಮುಖ್ಯವಾಗಿ ಸ್ತ್ರೀಯರು, ಯಾರು ಗರ್ಭಿಣಿಯ ಸ್ತ್ರೀ ಇರ್ತಾರೆ ಅವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮಿಸ್ಕ್ಯಾರೇಜಸ್ ಆಗುವಂತಹ ಸಾಧ್ಯತೆಗಳು ಈ ಬರುವಂತಹ ತಿಂಗಳಲ್ಲಿ ನೋಡುವಂತದ್ದಿರುತ್ತೆ. ಹಾಗಾಗಿ ಮನಸ್ಸು ತುಂಬಾ ವಿಚಲಿತವಾಗಿರುತ್ತೆ. ಸ್ತ್ರೀಯರದು ಮುಖ್ಯವಾಗಿ ತುಲಾ ರಾಶಿ, ತುಲಾ ಲಗ್ನದರು ಸಂಬಂಧಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ರಹಸ್ಯ ಕಾರ್ಯಗಳಲ್ಲಿ ಸ್ತ್ರೀಯರು ಮುಖ್ಯವಾಗಿ ಇನ್ವಾಲ್ವ್ ಆಗಬಾರ್ದು, ಇಲ್ಲ ಅಂದ್ರೆ ಅವರಿಗೆ ಮಾನಹಾನಿಯನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೊಸ ಹೊಸ ಅವಕಾಶಗಳು ಕೂಡ ಬರುವಂತಹ ತಿಂಗಳಲ್ಲಿ ತುಲಾ ರಾಶಿಯವರು ನೋಡುವಂತಹ ಸಾಧ್ಯತೆ ಇರುತ್ತೆ. ತುಂಬಾನೇ ಸರಳವಾದಂತಹ ಪ್ರಯತ್ನದಿಂದ ಕಾರ್ಯಗಳಲ್ಲಿ ಸಫಲತೆಯನ್ನ ನೋಡುವಂತದ್ದಿರುತ್ತೆ. ಜೊತೆಗೆ ನಿಮ್ಮಲ್ಲಿರುವಂತಹ ಸಾಮರ್ಥ್ಯದ ಒಂದು ಪ್ರದರ್ಶನವನ್ನ ಮಾಡಿದ್ರೆ ತುಂಬಾ ಉತ್ತಮವಾದಂತಹ ಒಂದು ಹೊಸ ಮಾರ್ಗಗಳಾಗಿರ್ಬೋದು, ಅದರಲ್ಲಿ ಜಯ ಆಗುವಂತಹ ಎಲ್ಲಾ ಯೋಗಗಳಿರುತ್ತೆ. ಶತ್ರುಗಳ ಮೇಲೇನು ಕೂಡ ಹಿಡಿತ ಸಾಧನೆ ಮಾಡುವಂತಹ ಅವಕಾಶ, ಯೋಗಗಳು ಕೂಡ ಇರುತ್ತೆ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ದೂರದ ಪ್ರಯಾಣಗಳು ಪದೇ ಪದೇ ಮಾಡುವಂತಹ ಯೋಗಗಳು ಸುಮಾರಷ್ಟು ಜನರಿಗೆ ಮಿತ್ರರ ಜೊತೆಗಾಗಿರ್ಬೋದು, ಕುಟುಂಬದರ ಜೊತೆಗೆ ಪ್ರಯಾಣಗಳಂತ ಬೆಳೆಸುವಂತಹ ಯೋಗಗಳು, ಪ್ಲೆಜರ್ ಟ್ರಿಪ್ಸ್ಗಳು ಇರುತ್ತೆ. ವಿದೇಶಕ್ಕೆ ಹೋಗೋದಾಗಿರ್ಬೋದು, ನೀವು ಎಲ್ಲಾದ್ರೂ ನಿಮ್ಮ ಇಷ್ಟವಂತ ಪ್ಲೇಸ್ಗಳಿಗೆ ಓಡಾಡುವಂತಹ ಅವಕಾಶಗಳಾಗಿರ್ಬೋದು, ಇವೆಲ್ಲವನ್ನು ನೋಡುವಂತಹ ಯೋಗಗಳಿದೆ. ಹಾಗಾಗಿ ತುಲಾ ರಾಶಿಯವರಿಗೆ ಬರುವಂತಹ ತಿಂಗಳು ತುಂಬಾ ಉತ್ತಮವಾದಂತಹ ರಿಸಲ್ಟ್ ಅನ್ನ ನೋಡ್ತಾರೆ. ಆರೋಗ್ಯದ ವಿಚಾರದಲ್ಲಿ ತುಂಬಾನೇ ಗಮನವನ್ನ ಕೊಡಬೇಕು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡ್ತೀರಾ. ಜೊತೆಗೆ ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಇಂಡೈಜೆಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡ್ತೀರಾ. ಜೊತೆಗೆ ಜಾಯಿಂಟ್ ಪೇನ್ಗೆ ಸಂಬಂಧಪಟ್ಟಂತದ್ದು, ಬ್ಯಾಕ್ ಪೇನು, ದೃಷ್ಟಿ ದೋಷ, ಇವೆಲ್ಲವನ್ನು ನೀವು ನೋಡುವಂತಹ ಸಾಧ್ಯತೆ ಇರುತ್ತೆ ತುಲಾ ರಾಶಿ, ತುಲಾ ಲಗ್ನದವರು. ಆದ್ರೂ ಕೂಡ ಮಾತ್ರೆಗಳ ಮುಖಾಂತರ ಆಗಿರ್ಬೋದು, ಟ್ರೀಟ್ಮೆಂಟ್ಗಳ ಮುಖಾಂತರ ಆರೋಗ್ಯದಲ್ಲಿ ಸುಧಾರಣೆಯನ್ನ ನೋಡುವಂಥದ್ದು. ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ತುಂಬಾ ಉತ್ತಮವಾದಂತಹ
ಆರೋಗ್ಯದಲ್ಲಿ ಬದಲಾವಣೆ ಮತ್ತೆ ಅದನ್ನ ಹತೋಟಿಗೆ ತರುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇದೆ. ಡಿಸ್ಪ್ಯೂಟು ಲೀಗಲ್ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ದೂರ ಇದ್ದಷ್ಟು ಉತ್ತಮ. ಯಾವುದೇ ರೀತಿಯ ವೈಮನಸ್ಸು ಮನಸ್ತಾಪಗಳನ್ನ ಬೆಳೆಸ್ಕೋಬೇಡಿ. ಆದಷ್ಟು ಕಾಂಪ್ರಮೈಸ್ ಆಗುವಂತದ್ದಾಗಿರ್ಬೋದು, ಬೇರೆಯವ್ರ ಜೊತೆಗೆ ಒಳ್ಳೆಯ ಬಾಂಧವ್ಯ ಯಾವ್ದಾದ್ರು ರೀತಿಯ ಒಂದು ಇಶ್ಯೂ ಬಂದ್ರೂ ಕೂಡ ಅದನ್ನ ಸ್ಪಂದಿಸೋದ್ರಿಂದ ಇಲ್ಲ ಅದರ ವಿಮರ್ಶೆ ಮಾಡೋದ್ರಿಂದ ಸಮಸ್ಯೆಗಳನ್ನ ದೂರ ಮಾಡುವಂತಹ ಯೋಗಗಳಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಸಾಲದ ತೀರಿಸುವಂತಹ ಒತ್ತಡಗಳಾಗಿರ್ಬೋದು, ಕೆಲವೊಂದು ಸಾಲಗಳನ್ನ ಮಾಡುವಂತಹ ಅನಿವಾರ್ಯತೆ ಕೂಡ ಇರುತ್ತೆ. ಹಾಗಾಗಿ ಹಣಕಾಸಿನ ಒಂದು ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ ತುಲಾ ರಾಶಿ ತುಲಾ ಲಗ್ನದವರು. ಏನು ಪರಿಹಾರವನ್ನ ಮಾಡ್ಕೋಬೇಕು ಬರುವಂತಹ ತಿಂಗಳಲ್ಲಿ ಅಂದ್ರೆ ರಾಹುವಿನ ಪರಿಹಾರವನ್ನ ಮಾಡ್ಕೊಳ್ಳಿ ನೀವು. ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ದುರ್ಗಾದೇವಿಯ ಆರಾಧನೆ ಮತ್ತೆ ದುರ್ಗಾ ಬೀಜ ಮಂತ್ರವನ್ನ ಪ್ರತಿದಿನ ಪಠನೆ ಮಾಡೋದ್ರಿಂದ ನಿಮ್ಮ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಮೋಸದಿಂದ ದೂರ ಉಳಿಯುವಂತಹ ಅವಕಾಶಗಳು ನಿಮಗೆ ನೋಡುವಂತಹ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಮಾಡಬೇಕಾದಂತಹ ಪರಿಹಾರ ಬುಧನ ಪರಿಹಾರ ಮಾಡ್ಕೊಳ್ಳಿ. ವಿಷ್ಣುವಿನ ಆರಾಧನೆ ಪ್ರತಿ ಬುಧವಾರ ದಿವಸ ಹಸಿರು ವಸ್ತ್ರದ ಜೊತೆಗೆ ಹೆಸರು ಕಾಳನ್ನ ದಾನ ಮಾಡಿ. ಅದರಿಂದಾಗಿ ನಿಮಗೆ ನಮ್ಮ ಲಕ್ ಆಗಿರ್ಬೋದು, ಸಮಸ್ಯೆಗಳಿಂದ ಆಚೆ ಬರುವಂತಹ ಯೋಗಗಳನ್ನ ನೀವು ನೋಡುವಂಥದ್ದಿದೆ. ಈ ಬರುವಂತಹ ತಿಂಗಳಲ್ಲಿ ಶುಕ್ರನ ರತ್ನವನ್ನ ಧಾರಣೆ ಮಾಡಿ, ಜರ್ಕೋನ್ ಆಗಿರ್ಬೋದು, ಅದನ್ನ ಬೆಳ್ಳಿಯಲ್ಲಿ ಧಾರಣೆ ಮಾಡೋದ್ರಿಂದ ಮತ್ತೆ ಬಿಳಿ ವಸ್ತ್ರದನ್ನ ಬಳಕೆ ಮಾಡೋದ್ರಿಂದನೂ ಕೂಡ ಶುಕ್ರನ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನಿಮಗೆ ನಿಮ್ಮ ಲಕ್ ಫ್ಯಾಕ್ಟರ್ ತುಂಬಾ ಅದ್ಭುತವಾಗಿ ವರ್ಕ್ ಮಾಡುತ್ತೆ. ಇವೆಲ್ಲಾ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಜೊತೆಗೆ ಈ ಬರುವಂತಹ ತಿಂಗಳು ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.